ಅಲ್ಲ, ಇವ್ರುಗಳಿಗೆ ರೂಲ್ ಬುಕ್ನ ಕೊಟ್ಬಿಟ್ಟು ರೂಲ್ಸ್ನ ಅರ್ಥ ಮಾಡ್ಕೊಂಡು ಗೇಮ್ ಆಡಿ ಅಂದ್ರೇನೆ ನೆಟ್ಟಿಗೆ ಗೇಮ್ ಆಡಕ್ ಬರೋದಿಲ್ಲ. ಅದ್ರಲ್ಲಿ 24 ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡು ಜಗಳ ಆಡ್ಕೊಂಡು ಲಾಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಹೋಗಿ ನಿಂತಿರ್ತಾರೆ, ಬಿಗ್ ಬಾಸ್ ಏನಾರು ಹೆಲ್ಪ್ ಮಾಡಿ, ಬಿಗ್ ಬಾಸ್ ನೀವೇ ಹೆಂಗಾರು ಸಾರ್ಟ್ ಔಟ್ ಮಾಡ್ಕೊಡಿ ಅಂತ. ಅಂಥದ್ರಲ್ಲಿ ಸೆಟ್ ಆಗ್ತಾ ಇರೋದನ್ನ ಇಣುಕ್ ನೋಡ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಗೇಮ್ ಆಡಕ್ಕಾಗತ್ತೆ ಇವರು? ಸುಮ್ಮನೆ ಇದ್ದಿದ್ರೆ ಆಗತ್ತಾನೆ. ಹೋಗಿ ಅದನ್ನ ಇಣುಕ್ ನೋಡಿ ಅಲ್ಲಿ ಹೋಗಿ ಅಯ್ಯೋ ಬೆಲ್ಟ್ ಆಗ್ತವ್ರೆ, ಅದೇನೋ ಆಗ್ತವ್ರೆ, ಈ ಥರ ಇರುತ್ತೆ ಅಂತ ಗೇಮು ಅಂತ ಹೇಳಿ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿಬಿಟ್ಟು ಇವಾಗ ಇಡೀ ಮನೆ ಫುಲ್ ನಾಮಿನೇಟ್ ಆಗೋಯ್ತು. ಬೇಕಿತ್ತ ಇದು ನಿಮಗೆ? ಬೇಕಿತ್ತಾ? ಬಿಗ್ ಬಾಸೇ ಫಸ್ಟೇ ಸಾಕು ಸಾಕು ಅನ್ನೋಷ್ಟು ಕೊಡ್ತಾ ಇರ್ತಾರೆ, ಅದರಲ್ಲಿ ಇವರು ಬೇಕು ಬೇಕು ಅಂತ ಇನ್ನೊಂದು ಸ್ವಲ್ಪ ಇಕ್ಕಿಸ್ಕೊಂತಾರೆ. ನೆಕ್ಸ್ಟ್ ಜಗದೀಶ್ ಅವರು, ಹಂಸ ಅವರು. ಈ ಪ್ರೋಗ್ರಾಮ್ನೇನಾರು ಫುಲ್ಲು ಹಂಸ ಅವರ ಗಂಡ ನೋಡ್ತಾ ಇದ್ರೆ ಪ್ಯಾರಾಚೂಟ್ ಹಾಕೊಂಡು ಡೈರೆಕ್ಟ್ ಬಿಗ್ ಬಾಸ್ ಮನೆ ಒಳಿಕೆ ಇಳಿತಾರೆ. ಆಮೇಲೆ ಜಗದೀಶ್ ಅವ್ರನ್ನ ಅದೆಲ್ಲ ಓಡಿಸಾಡ್ತಾರೆ, ಅದಂತೂ ಹೇಳೋಕ್ಕಾಗಲ್ಲ ಆಯ್ತಾ. ಬಿಗ್ ಬಾಸ್ ಮನೆ ಫುಲ್ ಓಡಿಸಾಡಿರ್ತಾರೆ ಒಂದು ರೌಂಡು. ಇಷ್ಟು ಏಜ್ ಆದ್ರೂ ನಿಂಗೆ ನಾಚಿಕೆ ಮನೆ ಮರೆಯೋದಿಲ್ವಾ ಬ್ಲಡಿ ರಾಸ್ಕಲ್ ಅಂತ ಇಡೀ ಮನೆ ಓಡಿಸಾಡ್ಬಿಟ್ಟಿರ್ತಾರೆ. ಬೇಕಾ ಈ ಏಜಲ್ಲಿ ಇವೆಲ್ಲ ಬೇಕಾ? ಆಮೇಲೆ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ಬಿಡೋದು, ಮಾಡೋ ತಪ್ಪೆಲ್ಲ ಮಾಡ್ಬಿಡೋದು, ಆಮೇಲೆ ಮತ್ತೆ ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಳ್ಳೋದು. ಬಿಗ್ ಬಾಸ್ ಪ್ಲೀಸ್, ಬಿಗ್ ಬಾಸ್ ನಾವು ಮಾಡಿರೋ ತಪ್ಪಿಗೆ ಬೇರೆಯವ್ರಿಗೆ ಶಿಕ್ಷೆ ಕೊಡಬೇಡಿ ಬಿಗ್ ಬಾಸ್. ಏನು ಮುಖಗಳು ಹಂಗೆ ನೋಡ್ಬಿಟ್ರೆ ಎಷ್ಟು ಮುದ್ದಾಗಿ ಕೇಳ್ತವ್ರಪ್ಪ, ಏನು ಗೊತ್ತೇ ಇಲ್ಲ ಮಕ್ಕಳಿಗೆ ಅಂತ ಅನ್ಬೇಕು. ಆಮೇಲೆ 5 ನಿಮಿಷ ಆದರೆ ಲವ್ ಯಾಕಲವ್, ನಿಂಗೆ ಯಾಕಲಾ, ನಿಂಗೇನ್ಲಾ ಅಂತ ಹೊಡೆದಾಡ್ಕೊಂಡು ಕೂತಿರ್ತವೆ. ಸಾರಿ ಕೇಳುವಾಗ ಮಾತ್ರ ಏನು ಮುಖಗಳ ಫೇಸ್ ಎಕ್ಸ್ಪ್ರೆಷನ್, ಏನು ಇವ್ರ ಮಾನಸ್ ಅವ್ರ ಫೇಸ್ ಎಕ್ಸ್ಪ್ರೆಷನ್ ನೋಡೋಕೆ ಬಿಗ್ ಬಾಸ್ ನೋಡಿ, ಬಿಗ್ ಬಾಸ್ ಹಂಗೆ ಕರಳು ಕಿತ್ತು ಬಂದ್ಬಿಡ್ಬೇಕು. ಏನು ಗೊತ್ತೇ ಇಲ್ವನ್ನೋ ಇವ್ರಿಗೆ ಅನ್ನೋ ಥರ 2 ನಿಮಿಷ ಹಿಂಗಾಗಿ ತಿರುಗ್ಬಿಟ್ರೆ ಅಲ್ಲಿ ಬೈತಾ ಕೂತಿರ್ತಾರಲ್ಲ ಜಗದೀಶ್ ಅವ್ರಿಗೆ, ಇಲ್ಲ ಇವ್ರಿಗೆ ಯಾರಿಗಾರು ಹಾಕೊಂಡು ರುಬ್ತಾ ಇರ್ತಾರೆ. ಇದೇನು ಈ ಸೀಸನಲ್ಲಿ ಹೋಗಿರೋರು ಎಲ್ಲರಿಗೇನು ಸ್ಪ್ಲಿಟ್ ಪರ್ಸ್ನಾಲಿಟಿನ ಅಂತ, ಅದರಲ್ಲಿ ಮೇಯ್ನಾಗಿ ಜಗದೀಶ್ ಅವ್ರಿಗೆ. ಅದು ಅನಿಯನ್ ಮೂವಿಲಿ 3 ಥರ ಚೇಂಜ್ ಆಗ್ತಾನಲ್ಲ, ನಾನೇ ಕಡೆ ಮಾಡಿದ್ದು, ಇಲ್ಲ ನಾನೆಲ್ಲ ಸರ್ ಮಾಡಿದ್ದು, ಹಂಗೆ ಚೇಂಜ್ ಆಗ್ಬಿಡ್ತಾರಪ್ಪ, ಏನು ಅಂತಲೇ ಗೊತ್ತಿಲ್ಲ. ಆಮೇಲೆ ಹಂಸ ಅವರು ಕ್ಯಾಪ್ಟನ್, ಇಮ್ಯುನಿಟಿನ ಕಳ್ಕೊಂಡಿರೋ ಏಕೈಕ ಕ್ಯಾಪ್ಟನ್ ಅಂತ ಬಿಗ್ ಬಾಸೇ ಅನೌನ್ಸ್ ಮಾಡಿಬಿಟ್ರು. ಯಾವ ಕ್ಯಾಪ್ಟನ್ಗೂ ಈ ಥರ ಇಮ್ಯುನಿಟಿ ಕಳ್ಕೊಂಡು ಕ್ಯಾಪ್ಟನ್ಸಿ ಮಾಡೋ ಅಂಥ ಪರಿಸ್ಥಿತಿ ಬಂದಿರಲಿಲ್ಲ, ಬಟ್ ಹಂಸ ಅವರಿಗೆ ಬಂದಿದೆ. ಕ್ಯಾಪ್ಟನ್ ಅಂದಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಹೋದ ವಾರ ಕ್ಯಾಪ್ಟನ್ ಆಗಿದ್ದು ವಾರನೇ ಆಯಿತಾ, ಶನಿವಾರನೇ ಫುಲ್ಲು ಗುಂಬಿಸ್ಕೊಂಡಿದ್ದಾರೆ, ಫುಲ್ ಬೈಸ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಈ ವಾರ ಅಷ್ಟು ಹೇಳಿದ ಮೇಲೂ ಒಂದು ರೂಲ್ ಬ್ರೇಕ್ ಆಗ್ತದೆ ಅಂತ ಹಿಂಗೆ ಕೇಳ್ಕೊಂಡು ಆರಾಮಾಗಿ ಕೂತವ್ರೆ. ಹೌದಾ, ರೂಲ್ಸ್ ಬ್ರೇಕ್ ಮಾಡ್ತವ್ರ, ಮಾಡ್ಕೊಳ್ಳಿ ಬಿಡು ಅನ್ನೋ ಥರ ಕೂತವ್ರೆ. ಆಮೇಲೆ ಲಾಸ್ಟಿಗೆ ಎಲ್ಲ ಆದಮೇಲೆ ಅಯ್ಯೋ ವೀಕೆಂಡ್ ಏನಾಗುತ್ತೋ ಏನೋ ಅಂತ ತಲೆ ಕೆಡಿಸ್ಕೊಂಡು ಕೂತವ್ರೆ. ಸೊ ಇನ್ನೇನಾಗುತ್ತೆ, ಬಂತಾರೆ ಬೈತಾರೆ, ಬೈಸ್ಕೊಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಮಾಡಿದ ತಪ್ಪನ್ನ ಇನ್ನಾದರೂ ಒಂಚೂರು ತಿದ್ಕೋಬೇಕು ಆಯಿತಾ. ತಪ್ಪಾಗುತ್ತೆ, ಬಟ್ ಗೊತ್ತಿದ್ದು ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು. ಅವ್ರಿಗೆ ಎದ್ದೇಳೋಕ್ಕೆ ಕಷ್ಟ ಆಗ್ತೈತೆ, ಅಲ್ಲಿ ಕೂತಿದ್ನು ಸೋಫಾದಿನ ಕೂತಿದ್ದು, ಅಯ್ಯೋ ರೂಲ್ಸ್ ಬ್ರೇಕ್ ಮಾಡ್ತವ್ರೆ, ಹಂಗೆ ನೋಡ್ಕೊಂಡು ಕೂತವ್ರೆ, ಅಯ್ಯೋ ರೂಲ್ಸ್ ಬ್ರೇಕ್ ಆಗ್ತದೆ ಅಂತ ನೋಡ್ಕೊಂಡು ಕೂತವ್ರೆ. ನೆಕ್ಸ್ಟು ಅನುಷ್ ಅವರು ಚೈತ್ರ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಏನಂದರೆ ನೋಡಿ, ನಾನಿನ್ನೂ ಸಿಂಗಲ್ ಆಗೇ ಇದ್ದೀನಿ, ನನಗೆ ಯಾವುದೇ ಎಂಗೇಜ್ಮೆಂಟ್ ಆಗಿಲ್ಲ, ಹೊರಗಡೆ ಯಾವುದೇ ಬಾಯ್ ಫ್ರೆಂಡ್ಸ್ ಇಲ್ಲ. ಇಫ್ ನಾನು ಇಲ್ಲಿ ಬಂದು ನನಗಿಲ್ಲೇ ಯಾರೋ ಒಬ್ಬರು ಸಿಗಬೇಕು ಅಂತ ದೇವರು ಬರೆದಿದ್ರೆ ಸಿಕ್ಕಲಿ ಬಿಡಿ, ಐ ಆಮ್ ರೆಡಿ, ಐ ಆಮ್ ಓಪನ್. ನಂಗೆ ಸಿಂಗಲ್, ನನಗೆ ಯಾವುದೇ ಥರ ಬಾಯ್ ಫ್ರೆಂಡ್ಸ್ ಇಲ್ಲ, ನಂಗೆ ಯಾರೂ ಇಲ್ಲ, ಅಕಸ್ಮಾತ್ ನನಗಿಲ್ಲೇ ಸಿಗಬೇಕು ಅಂದರೆ ಅಂತಿದ್ರೆ ಇಟ್ಸ್ ಓಕೆ ಅಂತ ಚೈತ್ರ ಅವ್ರ ಹತ್ರ ಮಾತಾಡ್ತಾಯಿದ್ರು. ಮೇಡಮ್, ಇದು ಬಿಗ್ ಬಾಸ್, ಇದು ಸ್ವಯಂವರ ವೇದಿಕೆ ಅಲ್ಲ ಆಯಿತಾ. ನಿಮ್ಗೆ ಇಷ್ಟಪಟ್ಟವ್ರಿಗೆ ಹೋಗಿ ಹೂವು ಹಾಕಮ್ಮ ಅಂತ ಇಲ್ಲಿ ಬಿಟ್ಟಿಲ್ಲ, ಹೋಗಿ ಶೋಲಿ ಎಂಟರ್ಟೈನ್ ಮಾಡಿ ಅಂತ ಬಿಟ್ಟಿರೋದು. ಇಲ್ಲಿ ಬಂದ್ಬಿಟ್ಟು ಇಲ್ಲೇ ಆಗಬೇಕು ಅಂತಿದ್ರೆ ಐ ಆಮ್ ರೆಡಿ, ಐ ಆಮ್ ಓಕೆ, ಇಟ್ಸ್ ಓಕೆ ಅಂತೆ. ಸೊ ಸಿಗಲಿ, ನಿಮಗೂ ಒಳ್ಳೇದಾಗಲಿ ಅಷ್ಟೇ ಹಾರೈಸೋದು ನಾವು, ಇನ್ನೇನು ಮಾಡೋಕ್ಕಾಗುತ್ತೆ. ಆಲ್ ದ ಬೆಸ್ಟ್. ಈ ಥರ ವಿಚಾರಗಳ ನಡುವೆ ಒಂದಷ್ಟು ಮಾತುಕತೆ, ಒಂದಷ್ಟು ಕ್ರಿಸ್ಪಿ, ಒಂದಷ್ಟು ಕಾಮಿಡಿಗಳು, ಒಂದಷ್ಟು ಮನಸ್ತಾಪಗಳು, ಆಮೇಲೆ ಒಂದಷ್ಟು ಅಳುಗೆ ಅರ್ಥ ಇಲ್ದಿರೋ ಅಳುಗಳು ಆಯಿತಾ. ಅವರವರೇ ಬೈದಾಡ್ಕೊಂಡಿರ್ತಾರೆ ಆಯಿತಾ, ಇಬ್ರಿಗೆ ನಿಂತ್ಕೊಂಡು ಇಬ್ಬರು ಬೈದಾಡಿರ್ತಾರೆ, ಆಮೇಲೆ ಲಾಸ್ಟಿಗೆ ಹೋಗ್ಬಿಟ್ಟು ಅಳ್ತಾ ಇರ್ತಾರೆ. ಅದೇನಕ್ಕೆ ಅಳ್ತಾ ಇರ್ತಾರೆ ಅಂತ ಅವ್ರಿಗಾದ್ರೂ ಗೊತ್ತಾಗ್ತೈತೋ ಇಲ್ವೋ. ಸೊ ಅವರೇ ಬೈದಿರ್ತಾರಲ್ಲ, ಅವರೇ ಹೋಗಿ ಅಳ್ತಾ ಇರ್ತಾರೆ. ಸೊ ಈ ಥರ ಒಂದಷ್ಟು ವಿಚಾರಗಳು ಎಲ್ಲ ಮನೇಲಿ ನಡೀತದೆ. ಏನೋ ಒಂಥರ ಕ್ರಿಸ್ಪಿ ಇಲ್ಲ ಗುರು, ಇನ್ನೂ ಏನೋ ಬೇಕು, ಏನು ಬೇಕು ಅಂತ ಗೊತ್ತಾಗ್ತಿಲ್ಲ. ಎಂಟರ್ಟೈನ್ಮೆಂಟೇ ಏನೋ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತದೆ. ಇನ್ನೂ ಏನೋ ಒಂದಷ್ಟು ವಿಚಾರಗಳೆಲ್ಲ ಮಿಸ್ಸಿಂಗ್ ಅಂತ ಅನ್ನಿಸ್ತದೆ.
ಸೊ ನೋಡುವ ಏನೇನಾಗುತ್ತೆ ಬಿಗ್ ಬಾಸ್ ನೆಕ್ಸ್ಟ್ ಅಂತ. ಸೊ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.